ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ ಶ್ರೀ ಶ್ರೀನಿವಾಸ ಸ್ವಾಮಿಗೆ ವೈಭವದ ಪುಷ್ಪಯಾಗ ಮಹೋತ್ಸವ. ವಿವಿಧ ಪುಷ್ಪಗಳು ಹಾಗೂ ಆರತಿಗಳಲ್ಲಿ ಕಂಗೊಳಿಸಿದ ಸ್ವಾಮಿ ಅಮ್ಮನವರು. ತಿರುಪತಿ ಕಪಿಲ ತೀರ್ಥದಲ್ಲಿ ಘನವಾಗಿ ಕಾರ್ತಿಕ ಮಾಸೋತ್ಸವ. ಶಾಸ್ತ್ರೋಕ್ತವಾಗಿ ಶ್ರೀ ಕಾಮಾಕ್ಷಿ ದೇವಿಗೆ ಚಂಡಿ ಹೋಮ. ತಿರುಪತಿಯ ಧ್ಯಾನಾರಾಮಂನಲ್ಲಿ ವೈಭವದ ರುದ್ರಾಭಿಷೇಕ. ಪಂಚಾಮೃತಗಳು, ಸುಗಂಧ ದ್ರವ್ಯಗಳೊಂದಿಗೆ ಭಕ್ತರಿಗೆ ದರ್ಶನವಿತ್ತ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿ. ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಗುರುವಾರದಂದು ಸ್ನಾಪನ ತಿರುಮಂಜನವನ್ನು ವೈಭವೋಪೇತವಾಗಿ ನೆರವೇರಿಸಲಾಯಿತು. ಈ ವರ್ಷ ಸೆಪ್ಟೆಂಬರ್ 24ನೇ ತಾರೀಕಿನಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೂ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ವಾರ್ಷಿಕ ಬ್ರಹ್ಮೋತ್ಸವವು ವೈಭವವಾಗಿ ನೆರವೇರಿತು. ಈ ಬ್ರಹ್ಮೋತ್ಸವಗಳಲ್ಲಿ ತಿಳಿದೋ ತಿಳಿಯದೆಯೋ ನೆರವೇರಿದ ದೋಷಗಳ ನಿವಾರಣಾರ್ಥ ಪುಷ್ಪಯಾಗ ಮಹೋತ್ಸವವನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ಪುಷ್ಪಯಾಗದ ಸಂದರ್ಭವಾಗಿ ಗುರುವಾರ ಬೆಳಗ್ಗೆ ಆಲಯದಲ್ಲಿರುವ ರಂಗನಾಯಕ ಮಂಟಪದಲ್ಲಿ ಏರ್ಪಾಟು ಮಾಡಿರುವ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಆಸೀನಗೊಳಿಸಿದ ಅರ್ಚಕರು ವಿಶ್ವಕ್ಸೇನಾರಾಧನೆ, ಪುಣ್ಯಾಹವಾಚನ, ಸಂಕಲ್ಪ ಪೂಜೆಯನ್ನು ನಿರ್ವಹಿಸಿದರು. ಆನಂತರ ಪಂಚಾಮೃತಗಳು, ವಿಶೇಷ ಸುಗಂಧಭರಿತ ಪರಿಮಳ ದ್ರವ್ಯಗಳೊಂದಿಗೆ ಸ್ನಪನ ತಿರುಮಂಜನವನ್ನು ನೆರವೇರಿಸಿ ಧೂಪ ನಿವೇದನೆ, ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಎಂಟು ಏಳನ್ನು ಕಳೆದುದರಿಂದೆ, ಬಂಟರೈವರ ತುಳಿದುದರಿಂದೆ, ಎಂಟು ಏಳನ್ನು ಕಳೆದುದರಿಂದೆ, ಬಂಟರೈವರ ತುಳಿದುದರಿಂದೆ, ಕಂಟಕನೊಬ್ಬನ ತರಿದುದರಿಂದೆ, ಕಂಟಕನೊಬ್ಬನ ತರಿದುದರಿಂದೆ, ಬಂಟನಾಗಿ ಬಂದೆನು. ಪರಮ ಪವಿತ್ರ ಕಾರ್ತಿಕ ಮಾಸದ ಶುಭ ವೇಳೆ ತಿರುಪತಿಯ ಕಪಿಲ ತೀರ್ಥದಲ್ಲಿರುವ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯ ಆಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆ, ನಿವೇದನೆಗಳು ನೆರವೇರುತ್ತಿವೆ. ಟಿಟಿಡಿ ಆಧ್ವರ್ಯದಲ್ಲಿ ಕಪಿಲ ತೀರ್ಥದಲ್ಲಿ ಅಕ್ಟೋಬರ್ 22ನೇ ತಾರೀಕಿನಿಂದ ನವೆಂಬರ್ 20ನೇ ತಾರೀಕಿನವರೆಗೂ ಕಾರ್ತಿಕ ಮಾಸದ ವಿಶೇಷ ಪೂಜೆಗಳು ಜರುಗುತ್ತಿವೆ. ಇದರ ಅಂಗವಾಗಿ ಗುರುವಾರ ಬೆಳಗ್ಗೆ ಶ್ರೀ ಕಾಮಾಕ್ಷಿ ಅಮ್ಮನವರ ಚಂಡಿ ಹೋಮವನ್ನು ಸಂಪ್ರದಾಯ ಶೋಭಿತವಾಗಿ ನೆರವೇರಿಸಲಾಯಿತು. ಆಲಯದ ಪ್ರಾಂಗಣದಲ್ಲಿ ಏರ್ಪಾಟು ಮಾಡಿರುವ ಯಾಗಶಾಲೆಯಲ್ಲಿ ಶ್ರೀ ಕಾಮಾಕ್ಷಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪ್ರತ್ಯೇಕ ಅಲಂಕಾರದಲ್ಲಿ ಆಸೀನಗೊಳಿಸಿದರು. ಆನಂತರ ಪಂಡಿತರು, ಅರ್ಚಕರು ಯಾಗಶಾಲೆಯಲ್ಲಿ ಕಳಶ ಸ್ಥಾಪನೆ, ಕಳಶ ಪೂಜೆ, ಪುಣ್ಯಾಹವಾಚನ, ಗಣಪತಿ ಪೂಜೆ, ಸಂಕಲ್ಪ ಪೂಜೆ, ಅಗ್ನಿ ಪ್ರತಿಷ್ಠೆ, ಚಂಡಿ ಪೂಜೆ, ಹೋಮ, ಪೂರ್ಣಾಹುತಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು.
शिक्षेपचतस्तस्तु भद्रकाल्या महासुरः चाज्वल्यमानं तेजोभिरविबिम्बविमान्तरात् स्वाहा हदे तस्मिन् महावीर्ये महिषस्य च भूपतौ आजनामगजारुढचामरस्त्रिधार्दन स्वाहा भग्नां शक्तिं निपतितां दृष्ट्वा क्रोधसमन्विता. ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಪುಷ್ಪಯಾಗ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಿವೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪುಷ್ಪಯಾಗ ಮಹೋತ್ಸವದ ಅಂಗವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದ ಸಂಪಂಗಿ ಪ್ರಾಕಾರದಲ್ಲಿ ಕಲ್ಯಾಣೋತ್ಸವ ಮಂಟಪವನ್ನು ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿದರು. ಹಾಗೂ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದ ಮಹಾದ್ವಾರದ ಬಳಿ ಸಂಪ್ರದಾಯ ವರ್ಣಶೋಭಿತ ಪುಷ್ಪಗಳಿಂದ ಅಲಂಕರಿಸಿದ ಅಲಂಕಾರವು ಭಕ್ತರನ್ನು ಆಕರ್ಷಿಸುವ ಹಾಗಿತ್ತು. ಮುಖ್ಯವಾಗಿ ಕಲಿಯುಗ ದೈವ ಶ್ರೀನಿವಾಸ ಸ್ವಾಮಿ ಶ್ರೀ ಪದ್ಮಾವತಿ ತಾಯಿಯನ್ನು ಪುಷ್ಪಗಳಲ್ಲಿ ತಯಾರಿಸಿದ ಚಿತ್ರಗಳು ಭಕ್ತರಲ್ಲಿ ಭಕ್ತಿ ಭಾವವನ್ನು ದ್ವಿಗುಣಗೊಳಿಸುತ್ತಿದೆ. ಹಾಗೆಯೇ ಮಹಾದ್ವಾರ, ಆಲಯದ ಧ್ವಜಸ್ತಂಭ, ಬಲಿಪೀಠ ಮಂಟಪಗಳವರೆಗೂ ಸುಂದರವಾದ ಬಣ್ಣ ಬಣ್ಣದ ತೋರಣಗಳು, ಕಟ್ಫ್ಲವರ್ಗಳಿಂದ ಅಲಂಕರಿಸಲಾಗಿತ್ತು. ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪುಷ್ಪಯಾಗ ಮಹೋತ್ಸವದ ಅಂಗವಾಗಿ ಪುಷ್ಪಗಳ ಉತ್ಸವವನ್ನು ನೆರವೇರಿಸಲಾಯಿತು. ತಿರುಮಲದಲ್ಲಿರುವ ಟಿಟಿಡಿ ಉದ್ಯಾನವನದ ವಿಭಾಗದಲ್ಲಿ ದಾನಿಗಳು ನೀಡಿರುವ ಪುಷ್ಪಗಳನ್ನು ಶ್ರೀ ಪದ್ಮಾವತಿ ಶ್ರೀನಿವಾಸ ಸ್ವಾಮಿಯ ಚಿತ್ರಪಟದ ಬಳಿ ಇಟ್ಟು ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಉದ್ಯಾನವನ ವಿಭಾಗದ ಡೆಪ್ಯೂಟಿ ಡೈರೆಕ್ಟರ್ ಶ್ರೀನಿವಾಸಲು, ಸಿಬ್ಬಂದಿ, ಶ್ರೀವಾರಿ ಸೇವಕರು ಪುಷ್ಪಗಳನ್ನು ಮಾಡಬೀದಿಗಳಲ್ಲಿ ಉತ್ಸವವಾಗಿ ತಂದು ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯಕ್ಕೆ ತಂದರು. ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದ ಎದುರಿಗೆ ಟಿಟಿಡಿ ಎಒ ಅನಿಲ್ ಕುಮಾರ್ ಸಿಂಘಾಲ್ ಇತರೆ ಅಧಿಕಾರಿಗಳು ಪುಷ್ಪಗಳನ್ನು ಸ್ವೀಕರಿಸಿದರು. ಆನಂತರ ಪುಷ್ಪ ಪತ್ರೆಗಳನ್ನು ಸನ್ನಿಧಿಗೆ ತಂದರು. ನಂತರ ಪುಷ್ಪಗಳಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಶ್ರೀದೇವಿ ಭೂದೇವಿ ಸಮೇತರಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ವೇದಿಕೆಯಲ್ಲಿ ಆಸೀನರನ್ನಾಗಿಸಿ ಪಂಡಿತರು ಮಲ್ಲಿಗೆ, ಗುಲಾಬಿ, ಕಮಲ, ಕನಕಾಂಬರ, ಸೇವಂತಿಗೆ, ಸುಗಂಧರಾಜ, ಸಂಪಿಗೆ, ಕಣಗಲೆ ಮುಂತಾದ ಹೂಗಳು ಹಾಗೂ ಮರುಗ, ಧವನ ಮುಂತಾದ ಪತ್ರೆಗಳಿಂದ ಪುಷ್ಪಯಾಗವನ್ನು ನೆರವೇರಿಸಿದರು. ಆನಂತರ ನಕ್ಷತ್ರ ಕುಂಭ, ವಿವಿಧ ದೀಪಗಳಿಂದ ಆರತಿಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಎಒ ಅನಿಲ್ ಕುಮಾರ್ ಸಿಂಘಾಲ್, ಇತರೆ ಅಧಿಕಾರಿಗಳು, ಅಸಂಖ್ಯಾತ ಭಕ್ತರು ಪಾಲ್ಗೊಂಡಿದ್ದರು.
ತಿರುಪತಿಯ ಅಲಿಪಿರಿ ಸಮೀಪದಲ್ಲಿರುವ ಧ್ಯಾನಾರಾಮಂನಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಅಭಿಷೇಕ ಆರಾಧನೆಗಳು ನೆರವೇರುತ್ತಿವೆ. ಈ ಸಂದರ್ಭವಾಗಿ ಬುಧವಾರ ಮುಂಜಾನೆ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಗೆ ರುದ್ರಾಭಿಷೇಕ ವೇದೋಕ್ತವಾಗಿ ನೆರವೇರಿಸಲಾಯಿತು. ಮೊದಲಿಗೆ ಅರ್ಚಕರು ಸಂಕಲ್ಪ ಪೂಜೆ, ಮಹಾಗಣಪತಿ ಪೂಜೆ, ಪುಣ್ಯಾಹವಾಚನವನ್ನು ನಿರ್ವಹಿಸಿ ಆನಂತರ ವೇದ ಪಂಡಿತರ ನಮಕ ಚಮಕ ಪಾರಾಯಣ, ಮಂಗಳ ಧ್ವನಿಗಳು, ಶಂಖನಾದ, ಭಕ್ತರ ಶಿವನಾಮಸ್ಮರಣೆಗಳ ನಡುವೆ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಗೆ ಅರ್ಚಕರು ಅತ್ಯಂತ ಮಹೋತ್ತರವಾಗಿ ಪಂಚಾಮೃತಗಳು, ವಿಭೂತಿ, ಚಂದನ, ಕುಂಕುಮಾದಿ ಮಂಗಳ ದ್ರವ್ಯಗಳೊಂದಿಗೆ ರುದ್ರಾಭಿಷೇಕವನ್ನು ನೇತ್ರಪರ್ವವಾಗಿ ನಿರ್ವಹಿಸಿ ಆನಂತರ ಚಂದನದ ರೇಖೆ, ಕುಂಕುಮ ತಿಲಕದೊಂದಿಗೆ ಭಸ್ಮಧಾರಣೆ ಪೂರ್ಣಗೊಳಿಸಿ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಬಿಲ್ವಾರ್ಚನೆ, ಕುಂಕುಮಾರ್ಚನೆ, ಅಷ್ಟೋತ್ತರ ಶತನಾಮಾವಳಿಯನ್ನು ನಿರ್ವಹಿಸಿ ಧೂಪದೀಪ ನಿವೇದನೆಗಳು, ಮಂಗಳಾರತಿಯನ್ನು ಸಮರ್ಪಿಸಿದರು. ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ, ದುರ್ಮನ ಬಿಡಿಸಯ್ಯ, ದುರ್ಮನ ಬಿಡಿಸಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ, ಸುರಪಾದ್ಯರ ಬಿಂಬ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ, ಸುರಪಾದ್ಯರ ಬಿಂಬ. ವೈಕಲ್ಯಾಸ್ಪದವ ಕಳೆದೊಮ್ಮಿಗೆ, ವೈಕಲ್ಯಾಸ್ಪದವ ಕಳೆದೊಮ್ಮಿಗೆ ವೈಕುಂಠಕ್ಕೆ ಕರೆದೊಯ್ಕರಿಗೊರಳ. ತಿಪ್ಪಟೂರಿನ ಹಳೇಪಾಳ್ಯದಲ್ಲಿರುವ ಶ್ರೀ ಮಹಾಲಕ್ಷ್ಮೀ ತಾಯಿ ದೇವಸ್ಥಾನದ 25ನೇ ವರ್ಷದ ರಜತ ಮಹೋತ್ಸವದ ಅಂಗವಾಗಿ ಮಹಾಕುಂಭಾಭಿಷೇಕವನ್ನು ಅತ್ಯಂತ ವೈಭವೋಪೇತವಾಗಿ ನೆರವೇರಿಸಲಾಯಿತು. ಈ ಪ್ರಯುಕ್ತ ಶ್ರೀನಿವಾಸ ಸ್ವಾಮಿಯ ಕಲ್ಯಾಣವನ್ನು ನೆರವೇರಿಸಲಾಯಿತು. ಈ ಕಲ್ಯಾಣೋತ್ಸವವನ್ನು ಮಹಾಲಕ್ಷ್ಮೀ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಮುಜರಾಯಿ ಇಲಾಖೆ ಸ್ಪೆಷಲ್ ಆಫೀಸರ್ ಕೋದಂಡರಾಮ್ರವರ ಆಧ್ವರ್ಯದಲ್ಲಿ ನೆರವೇರಿಸಲಾಯಿತು. ಈ ಪ್ರಯುಕ್ತ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಸುಂದರವಾಗಿ ಸಜ್ಜುಗೊಳಿಸಿದ ಕಲ್ಯಾಣ ವೇದಿಕೆಯಲ್ಲಿ ಆಸೀನಗೊಳಿಸಿದರು. ಆನಂತರ ಅರ್ಚಕರು ಕಳಶ ಸ್ಥಾಪನೆ, ವಿಶ್ವಕ್ಸೇನಾರಾಧನೆ, ಪುಣ್ಯಾಹವಾಚನ, ಕಂಕಣ ಪೂಜೆ, ಕಂಕಣ ಧಾರಣೆಯನ್ನು ನೆರವೇರಿಸಿದರು. ಆನಂತರ ಯಜ್ಞೋಪವೀತ ಧಾರಣೆ, ಮಾಂಗಲ್ಯ ಪೂಜೆ, ಮಾಂಗಲ್ಯ ಧಾರಣೆಯನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಸ್ವಾಮಿ ಅಮ್ಮನವರ ಕಲ್ಯಾಣವನ್ನು ನೆರವೇರಿಸಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ಕಲ್ಯಾಣವನ್ನು ವೀಕ್ಷಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು.
ಓಂ ನಮೋ ವೆಂಕಟೇಶಾಯ. ಇಂದು ತಿರುಪತಿ ಕ್ಷೇತ್ರದಿಂದ ತರಿಸಲಾದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಕಲ್ಯಾಣೋತ್ಸವ ಮಹೋತ್ಸವ ಇದೀಗ ತಾನೇ ಮುಗಿದಿರ್ತದೆ. ಕಳೆದ 3 ದಿನಗಳಿಂದ ತಿಪಟೂರು ತಾಲೂಕು ಹಳೆಪಾಳ್ಯ ಗ್ರಾಮದ ಹೊಸಕೆರೆಹಳ್ಳಿ ಶ್ರೀ ಮಹಾಲಕ್ಷ್ಮೀ ದೇವಿಯ 25ನೇ ವರ್ಷದ ರಜತ ಮಹೋತ್ಸವ ಸಮಾರಂಭವು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿನ ಆಡಳಿತ ಮಂಡಳಿ ಕಮಿಟಿಯವರು ಬಹಳ ವ್ಯವಸ್ಥಿತವಾಗಿ ಸುಮಾರು 3 ದಿನಗಳ ಕಾಲ ಅನ್ನ ಸಂತರ್ಪಣೆ, ವಿವಿಧ ಕೈಂಕರ್ಯಗಳ ಸೇವೆಗಳನ್ನು ಜರುಗಿಸ್ತಾ ಬರ್ತಾ ಇದ್ದಾರೆ. ನಿನ್ನೆ 2ನೇ ದಿನ ಕುಂಭಾಭಿಷೇಕ ಜರುಗಿದೆ. ಗೋಪುರಗಳಿಗೆಲ್ಲ ಮಹಾಕುಂಭಾಭಿಷೇಕ. ಈ ಸಂದರ್ಭದಲ್ಲಿ ದೇವಾಂಗ ಸಮಾಜದ ಪೂಜ್ಯ ಗುರುಗಳಾದ ಶ್ರೀ ದಯಾನಂದಪುರಿ ಸ್ವಾಮೀಜಿಗಳು ಹಾಜರಿದ್ದರು. ಹಾಗೂ ಊರಿನ ಗಣ್ಯರು, ಅನೇಕ ಸುತ್ತಮುತ್ತ ಗ್ರಾಮಸ್ಥರು, ತಿಪಟೂರು ತಾಲೂಕಿನ ಹಳೆಪಾಳ್ಯ, ಹೊಸಪಾಳ್ಯ ಹಾಗೂ ಇನ್ನಿತರ ದೂರದಿಂದ ಬಂದಂಥ ಗ್ರಾಮಸ್ಥರು ಈ ಒಂದು ಕೈಂಕರ್ಯದಲ್ಲಿ ಭಾಗವಹಿಸಿದರು. ಈ ಒಂದು ದಿನ ತಿರುಪತಿಯಿಂದ ವಿಶೇಷವಾಗಿ ಅವರ ಸಂಕಲ್ಪದಂತೆ ಶ್ರೀನಿವಾಸರ ಕಲ್ಯಾಣ ಮಹೋತ್ಸವ ಮಾಡಬೇಕು ಅಂತ ಕೇಳಿದ್ದರ ಹಿನ್ನೆಲೆಯಲ್ಲಿ ನಾವೇ ಈ ತಿರುಮಲ ವಿಗ್ರಹಗಳನ್ನು ತೆಗೆದುಕೊಂಡು ಬಂದು TTD ವಯಲಿಕಾವಲ್ ಬೆಂಗಳೂರಿನ ಅರ್ಚಕರ ವೃಂದ ಹಾಗೂ ಇನ್ನಿತರ ಅನೇಕ ತಿರುಪತಿ ದೇವಸ್ಥಾನದ ಅರ್ಚಕರುಗಳಿಂದ ಇವತ್ತು ವಿಜೃಂಭಣೆಯಿಂದ ಶ್ರೀನಿವಾಸರ ಕಲ್ಯಾಣೋತ್ಸವ ಕೈಂಕರ್ಯವನ್ನು ನೆರವೇರಿಸಿರ್ತೇವೆ. ಇಲ್ಲಿನ ಎಲ್ಲ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ, ಸದ್ಭಕ್ತರಿಗೆ ಭಗವಂತರ ಕೃಪೆ ಲಭಿಸಲಿ ಅಂತ ನಾವು ಸತ್ಪ್ರೇರಣೆಯಿಂದ ಈ ಒಂದು ಕೈಂಕರ್ಯವನ್ನು ಮಾಡಿರ್ತೇವೆ. ಹರಿ ಓಂ. ಜೈ ಶ್ರೀಮನ್ನಾರಾಯಣ. ಜೈ ಶ್ರೀಮನ್ನಾರಾಯಣ. ಆದಿಶಕ್ತ್ಯಾತ್ಮಕ ಹೊಸಗೆರೆ ಶ್ರೀ ಮಹಾಲಕ್ಷ್ಮೀ ದೇವಾಲಯ ಹಳೆಪಾಳ್ಯ ದೇವಾಲಯದ 25ನೇ ವರ್ಷದ ರಜತ ಮಹೋತ್ಸವದ ಅಂಗವಾಗಿ ಕುಂಭಾಭಿಷೇಕ, ಪೂರ್ಣಾವತಿ ಕಾರ್ಯಕ್ರಮಗಳೊಂದಿಗೆ ಶ್ರೀವಾರಿ ಕಲ್ಯಾಣೋತ್ಸವ ಸೇವೆಗಳು ಇದೀಗ 3 ದಿನಗಳ ಕಾಲ ನಿರಂತರವಾಗಿ ನಡೆದು ಸ್ವಾಮಿಯವರ ಕುಂಭಾಭಿಷೇಕ ಕಾರ್ಯಕ್ರಮಕ್ಕೆ ಹಾಗೂ ಶ್ರೀವಾರಿ ಕಲ್ಯಾಣೋತ್ಸವಕ್ಕೆ ಸಮಸ್ತ ಊರಿನ ಸಕಲ ಗ್ರಾಮದ ನಾಗರಿಕರು ಸಹಕಾರದೊಂದಿಗೆ ಈ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆದು ಇದೀಗ ಮಹಾ ಅನ್ನದಾನ ಪ್ರಸಾದದೊಂದಿಗೆ ಕಾರ್ಯಕ್ರಮಗಳು ನಡೆಯುತ್ತಿವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಊರಿನ ಸದ್ಭಕ್ತರುಗಳು ಸಹಕಾರ ನೀಡಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಲು ಸಹಕರಿಸಿದ್ದಾರೆ. ಎಲ್ಲರಿಗೂ ದೇವಾಲಯದ ಸಮಿತಿಯ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೂ ಈ ದಿನ ಶ್ರೀವಾರಿ ಕಲ್ಯಾಣ ಸ್ವಾಮಿಯವರ ಉತ್ಸವವು ಊರಿನ ಗ್ರಾಮಗಳಲ್ಲಿ ಪ್ರಮುಖವಾಗಿ ನಡೆಯಲಿದೆ. ಹಾಗೂ ದೇವಾಲಯದಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ. ಎಲ್ಲ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಈ ಕಲ್ಯಾಣೋತ್ಸವವು ನಮ್ಮೂರಿನಲ್ಲಿ ನಡೆದು ಎಲ್ಲ ಭಕ್ತರ ಊರಿನ ಗ್ರಾಮಸ್ಥರ ಅಭಿವೃದ್ಧಿಗಾಗಿ ನಡೆದ ಕಲ್ಯಾಣೋತ್ಸವವಾಗಿದೆ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ TTD ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ TTD ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. TTD ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ TTD ಚೇರ್ಮನ್ ಮತ್ತು EO ರವರು ನಿರ್ಧರಿಸಿದರು.
ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಕರ್ನಾಟಕ ರಾಜ್ಯದ ಕೋಲಾರದಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಶತಮಾನೋತ್ಸವದ ವೈಭವ ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭಗೊಂಡಿತು. ಮೊದಲನೆಯ ದಿನ ಶತಮಾನೋತ್ಸವದ ಅಂಗವಾಗಿ ಬೆಂಗಳೂರು ಶ್ರೀ ವಾಸವಿ ಪೀಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಆಗಮಿಸಿ ಭಕ್ತರ ಭಾವಪೂರ್ಣ ಸ್ವಾಗತದ ಮಧ್ಯೆ ಪಾದಪೂಜೆಯನ್ನು ಸ್ವೀಕರಿಸಿದರು. ಆನಂತರ ನಗರದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ನೆರವೇರಿದವು. ಬಳಿಕ ದೇವಾಲಯದ ಆವರಣದಲ್ಲಿ ಗಂಗಾ ಭಾಗೀರಥಿ ಪೂಜೆ, ನಂತರ ಗೋಪೂಜೆ, ಅಶ್ವಪೂಜೆ ಹಾಗೂ ಗಜಪೂಜೆಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಸರ್ವಾಲಂಕೃತ ಶ್ರೀ ವಾಸವಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಗಜದ ಮೇಲೆ ಪಲ್ಲಕ್ಕಿಯಲ್ಲಿ ವೀಕ್ಷಣೆಗೆ ತೆಗೆದುಕೊಂಡು ಭಕ್ತಿಯಿಂದ ಪೂಜಿಸಲಾಯಿತು. ಆನಂತರ ಭಕ್ತರ ಕೈಯಲ್ಲಿ ಪವಿತ್ರ ಜಲದಿಂದ ತುಂಬಿದ ಕಳಶಗಳನ್ನು ಹಿಡಿದುಕೊಂಡು ಕಳಶೋತ್ಸವದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ವಾಸವಿ ಅಮ್ಮನವರ ಅಂಬಾರಿ ಉತ್ಸವ ಅದ್ಧೂರಿಯಾಗಿ ನಡೆಯಿತು. ನಂತರ ದೇವಾಲಯದ ಗರ್ಭಗುಡಿಯಲ್ಲಿ ಇರುವ ಮೂಲಮೂರ್ತಿ ವಾಸವಿ ಅಮ್ಮನವರನ್ನು ಸಕಲ ವಸ್ತ್ರಾಭರಣಗಳು ಹಾಗೂ ಸುಗಂಧಮಯ ಪುಷ್ಪಮಾಲೆಗಳೊಂದಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಲಾಯಿತು. ಉತ್ಸವದ ಅಂಗವಾಗಿ ತರಲಾದ ಪವಿತ್ರ ಕಳಶವನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ದೇವಾಲಯದ ಒಳಗೆ ವಿಜೃಂಭಣೆಯಿಂದ ಪ್ರವೇಶಿಸಲಾಯಿತು. ಕೊನೆಯಲ್ಲಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಅಮ್ಮನವರ ದರ್ಶನವನ್ನು ಪಡೆದು ವಾಸವಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾದರು.
ವಿಶ್ವ ಪ್ರಸಿದ್ಧ ಮೇಲ್ಮಲೈನೂರು ಅಂಗಲಮ್ಮನ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ದೇವಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಆಲಯದಲ್ಲಿ ಮುಂಜಾನೆಯಿಂದಲೇ ಮುಖ್ಯ ದೇವರು ಅಂಗಲಮ್ಮನಿಗೆ ಹಾಲು, ಮೊಸರು, ಪನ್ನೀರು, ಶ್ರೀಗಂಧ ಮತ್ತು ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಲಾಯಿತು. ಆನಂತರ ವರ್ಣರಂಜಿತ ಹೂಗಳು ಮತ್ತು ಚಿನ್ನದ ರಕ್ಷಾ ಕವಚವನ್ನು ದೇವರಿಗೆ ಅಲಂಕರಿಸಿದ್ದರು. ನಂತರ ನೈವೇದ್ಯವನ್ನು ಅರ್ಪಿಸಿ ದೀಪಾರಾಧನೆಯನ್ನು ಮಾಡಲಾಯಿತು. ತರುವಾಯ ಅಂಗಲಮ್ಮನು ಶುಭಮಂಗಳ ಗೌರಿ ಅಲಂಕಾರದಲ್ಲಿ ಭಕ್ತರನ್ನು ಆಶೀರ್ವದಿಸಿದರು. ಆನಂತರ ಅಮ್ಮನವರನ್ನು ಅಲಂಕರಿಸಿದ ಉಯ್ಯಾಲೆಯಲ್ಲಿ ಆಸೀನಗೊಳಿಸಿ ಪುರೋಹಿತರ ಮಂತ್ರೋಚ್ಚಾರಣೆಗಳ ನಡುವೆ ಉಯ್ಯಾಲೆ ಸೇವೆಯನ್ನು ನಿರ್ವಹಿಸಿದರು. ಸಾವಿರಾರು ಮಂದಿ ಭಕ್ತರು ಉಯ್ಯಾಲೆ ಸೇವೆಯಲ್ಲಿ ಪಾಲ್ಗೊಂಡು ದೇವಿಯ ದರ್ಶನವನ್ನು ಪಡೆದು ಪುನೀತರಾದರು. ಕಲಬುರಗಿ ಜಿಲ್ಲೆಯ ಮಣ್ಣೂರು ಗ್ರಾಮದಲ್ಲಿರುವ ಉತ್ತರಾದಿ ಮಠದಲ್ಲಿ ಶ್ರೀ ವೇದೇಶ ತೀರ್ಥರ ಆರಾಧನಾ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಬೆಳಗ್ಗೆ ಶ್ರೀ ವೇದೇಶ ತೀರ್ಥರ ಮೂಲ ಬೃಂದಾವನಕ್ಕೆ ವಿಶೇಷ ಪಂಚಾಮೃತಾಭಿಷೇಕವನ್ನು ನೆರವೇರಿಸಿ ಆನಂತರ ವಿವಿಧ ಹೂಗಳಿಂದ ಅಲಂಕರಿಸಿದ ರಥದಲ್ಲಿ ಶ್ರೀರಾಮದೇವರು ಹಾಗೂ ಶ್ರೀ ವೇದೇಶ ತೀರ್ಥರ ಬೆಳ್ಳಿ ಬೃಂದಾವನವನ್ನು ಆಸೀನಗೊಳಿಸಿ ಮಹಾರಥೋತ್ಸವವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು. ಬೆಂಗಳೂರಿನ ಅಬ್ಬಿಗೆರೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಈ ಆಲಯದ ಕುಂಭಾಭಿಷೇಕ ಮಹೋತ್ಸವವನ್ನು ಅಕ್ಟೋಬರ್ 29ನೇ ತಾರೀಕಿನಿಂದ ನವೆಂಬರ್ 2ನೇ ತಾರೀಕಿನವರೆಗೂ ನೆರವೇರಿಸಲಾಗುತ್ತಿದೆ. ಈ ಪ್ರಯುಕ್ತ ಆಲಯದಲ್ಲಿ ಅಷ್ಟೋತ್ತರ ಸಹಸ್ರ ಕಳಶ ಸ್ಥಾಪನೆ, ಆರಾಧನೆ, ಪಂಚಗವ್ಯ ಸ್ನಪನ, ಮೃತ್ತಿಕಾ ಸ್ನಪನ, ಅಗ್ನಿ ಪ್ರತಿಷ್ಠೆ, ವಿಶ್ವಕ್ಸೇನ ಮಹಾಗಣಪತಿ ಹೋಮ ನೆರವೇರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ನೆರೆದ ಅನೇಕ ಮಂದಿ ಭಕ್ತರು ಈ ಪೂಜೆಯಲ್ಲಿ ಭಾಗಿಯಾಗಿ ಪುನೀತರಾದರು. ಬೆಂಗಳೂರಿನ ಬನಶಂಕರಿಯ 6ನೇ ಹಂತದಲ್ಲಿರುವ ಆತ್ಮಾಶ್ರಮದಲ್ಲಿ ದಾಸೋಹಂ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು. ಈ ಕುರಿತಾಗಿ ಡಾಕ್ಟರ್ ರಾಘವೇಂದ್ರ ಆಚಾರ್ ಅವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆತ್ಮಾಶ್ರಮ ಎಂಬುವಂತಹ ಸಂಸ್ಥೆ ಇವತ್ತಿನ ಆಧುನಿಕ ಯುಗದಲ್ಲಿ ವೈದಿಕ ಸಂಸ್ಕೃತಿಯನ್ನು ಮಕ್ಕಳಿಂದ ಆರಂಭ ಮಾಡಿಕೊಂಡು ಯುವಕರಿಗೆ, ವಿಶೇಷವಾಗಿ ಯುವತಿಯರಿಗೆ ಮತ್ತು ಮಹಿಳೆಯರಿಗೆ ಎಲ್ಲರಿಗೂ ಕೂಡ ನಮ್ಮ ಪ್ರಾಚೀನ ಸಂಸ್ಕೃತಿಯ ಪರಿಚಯವನ್ನು ಮೂಲದಿಂದಲೇ ಮಾಡಿಸುವಂಥ ಉದ್ದೇಶದಿಂದ ಸಂಸ್ಥಾಪಿತವಾಗಿರುವಂತಹ ಸಂಸ್ಥೆ. ಸುಮಾರು 15 ವರ್ಷಗಳಿಂದ ಅನೇಕ ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ವೈಜ್ಞಾನಿಕವಾದಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಪ್ರತಿ ವರ್ಷವೂ ತುಂಬ ದೊಡ್ಡ ಮಟ್ಟದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ದಾಸೋಹಂ ಅನ್ನುವಂತಹ ಕಾರ್ಯಕ್ರಮ ದಾಸಭಾವವನ್ನು ಜಗತ್ತಿನಲ್ಲಿ ಎಲ್ಲ ಕಡೆ ಸಾರುತ್ತಾ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಎಲ್ಲ ಕಡೆ ತಾತ್ವಿಕವಾದಂತಹ ಹಿನ್ನೆಲೆಯಲ್ಲಿ ಪ್ರಚಾರ ಮಾಡುವಂತಹ ಸಂಸ್ಥೆ. ಈ ವರ್ಷ ಡಿಸೆಂಬರ್ 6, 7, 2025 ಈ ದಿನದಂದು ಈ 2 ದಿನಗಳಲ್ಲಿ ದಾಸೋಹಂ ಅನ್ನುವಂತಹ ಕಾರ್ಯಕ್ರಮವನ್ನು ಪೂರ್ಣಪ್ರಜ್ಞಾ ವಿದ್ಯಾಪೀಠ ಅನ್ನುವಂತಹ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ವಿಶೇಷವಾಗಿರುವಂತಹ ಅತಿಥಿ ಗಣ್ಯರ ಒಂದು ಉಪಸ್ಥಿತಿಯಲ್ಲಿ
ಅನೇಕ ಕಾರ್ಯಕ್ರಮಗಳು ನಡೆಯಲಿವೆ. ಮಕ್ಕಳಿಗೆ ಅನೇಕ ತರಹದ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಹಿಳೆಯರಿಗೆ ಕಾರ್ಯಕ್ರಮಗಳು, ದಾಸಸ್ಮೃತಿ ಅಂತ ಹೇಳಿ ವಿಶೇಷವಾಗಿರುವಂತಹ ದಾಸ ನಮನದ ಒಂದು ಕಾರ್ಯಕ್ರಮ ಮತ್ತು ಅನೇಕ ತಾತ್ವಿಕವಾದಂತಹ ವೇದಾಂತದ ಚರ್ಚೆಗಳು ಮತ್ತು ಉಪನ್ಯಾಸಗಳು ಕೂಡ ನಡೆಯಲಿವೆ. ಈ ಮೂಲಕವಾಗಿ ಎಲ್ಲ ಭಗವದ್ಭಕ್ತರಿಗೂ ಶ್ರೀನಿವಾಸನ ಭಕ್ತರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವು ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತರಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.